ಸಮಾನತೆಯನ್ನು ತಂದುಕೊಡ್ತಕ್ಕಂಥ ಶೋಷಿತ ವರ್ಗಗಳಿಗೆ ಸಹಕಾರ ನೀಡ್ತಕ್ಕಂಥ ಅವರ ರಕ್ಷಣೆಗೆ ಬರ್ತಕ್ಕಂಥ ಒಂದು ಕೆಲಸವನ್ನ ಕಾನೂನಾತ್ಮಕವಾಗಿ ರಚನೆ ಮಾಡೋ ಮುಖೇನ ಸಂವಿಧಾನದತ್ತವಾಗಿ ನಿಮಗೆ ಅವಕಾಶಗಳನ್ನ ಒದಗಿಸಿಕೊಟ್ಟಿರ್ತಕ್ಕಂಥದ್ದು. ಆದ್ರೆ ಅದೇಕೋ ಏನೋ ಗೊತ್ತಿಲ್ಲ, ಬ್ರಿಟಿಷರವರ ಒಡೆದು ಆಳುವ ನೀತಿಗೆ ನೀವೆಲ್ಲರೂ ಕೂಡ ಬದಲಾಗಿದ್ದೀರಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ನಿಟ್ಟಿನಲ್ಲಿ ಹೋಗ್ತೀರಾ, ಏನಕ್ಕೆ ಹೋಗ್ತೀರಾ, ಯಾಕೆ ಹೋಗ್ತೀರಾ, ನಿಮ್ಗೆ ಗುರಿ ಇಲ್ಲ, ನೀವೇನ್ ಮಾಡ್ತೀವಿ ಅನ್ನೋ ಪ್ರಜ್ಞೆ ಇಲ್ಲ. ಯಾರೋ ಒಬ್ಬ ವ್ಯಕ್ತಿ ಏನೋ ಮಾಡ್ತೀನಿ ಸಮಾಜಕ್ಕೆ ಒಂದು ಒಳ್ಳೆ ಕೆಲಸ ಮಾಡ್ತೀನಿ, ಈ ಸಮಾಜಕ್ಕೆ ಅನೇಕ ಮಾನುಷೀಯ ಜಯಂತಿಗಳನ್ನ ಮಾಡ್ತೀನಿ. ಅವರೆಲ್ಲರೂ ಕೂಡ ಸಮಾಜಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಕೊಡುಗೆಗಳನ್ನ ಕೊಡುವ ಮುಖೇನ ಸಮಾಜವನ್ನ ಪರಿವರ್ತನೆಯ ದಿಕ್ಕಿನಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಬುದ್ಧ ಬಸವಾದಿಗಳ ಶರಣರೆಲ್ಲರೂ ಕೂಡ ಪ್ರಯತ್ನ ಪಟ್ಟಿರ್ತಕ್ಕಂಥದ್ದು. ಅಂತ ಮಹನೀಯರ ಕಾರ್ಯಕ್ರಮಗಳನ್ನ ಮಾಡುವಾಗಲೂ ಕೂಡ ನೀವು ಸ್ವಂತ ಪ್ರತಿಷ್ಠೆಗಳನ್ನ ಬೆಳೆಸ್ಕೊತೀರಲ್ಲ, ನಿಮ್ಗೇನ್ ಮಾನ ಮರ್ಯಾದೆ ನಾಚಿಕೆ ಏನಾರ ಇದೆಯಾ? ಇಲ್ಲಿ ಕ್ರಾಂತಿ ಗೀತೆ ಆಡ್ತೀರ, ನೀವು ಕ್ರಾಂತಿ ಗೀತೆ ಆಡಿದ ನಾಚಿಕೆ ಕೇಳಕ್ ಚೆನ್ನಾಗಿರುತ್ತೆ ಅಷ್ಟೇ, ಕೇಳಕ್ ಮಾತ್ರ ಚೆನ್ನಾಗಿರುತ್ತೆ. ಅದು ನಿಜವಾಗ್ಲೂ ನಾವು ಆಚರಣೆ ತಂದ್ಕೊಬೇಕು. ಒಬ್ಬ ಅವರು ವಿಶೇಷವಾಗಿರ್ತಕ್ಕಂಥ ದೇವರು ನಮ್ಗೆ ಎಲ್ಲ ಶಕ್ತಿ ಕೊಟ್ಟಿರ್ತಕ್ಕಂಥ ಮಾನವ ಜನ್ಮ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಭೂಮಿಗೆ ಕಳಿಸಿದ್ದಾರೆ. ನಾವು ಮನುಷ್ಯತ್ವನೇ ಮೀರಿ ನಡೀತೀವಿ ಅಂತಂದ್ರೆ ದೇವರು ನಮ್ಗೆ ಕಳಿಸಕ್ಕೆ ಏನ್ ಸಾರ್ಥಕತೆ ಇದೆ ಅಂತಕ್ಕಂಥದ್ದನ್ನ ನೀವೆಲ್ಲ ಚಿಂತನೆ ಮಾಡ್ಬೇಕಾಗುತ್ತೆ. ನಾನು ನೋಡ್ತಾನೆ ಇದ್ದೀವಿ 3 ದಿವಸದಿಂದ. ನಾನು ಫಸ್ಟ್ ಹೇಳಿದೆ ಇವ್ರು ಈ ತರ ಎಲ್ಲ ಮಾಡ್ಕೊಂತಾರೆ ಅಂದ್ರೆ ನಾನೇ ಸಮನ್ವಯ ಸಮಿತಿಯ ಅಧ್ಯಕ್ಷನಾಗಿ ಎಲ್ಲರನ್ನು ಸಮಾನವಾಗಿ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡ್ತಿದ್ದೆ. ಆದ್ರೆ ಇಲ್ಲಿ ಆಗ್ತಕ್ಕಂಥದ್ದನ್ನ ನೋಡಿ ನನಗೆ ಗೊತ್ತಾಗಿಲ್ಲ. ನನಗೆ ನಿಮ್ಮ ದಲಿತ ಸಂಘಟನೆಗಳ ಮೀಟಿಂಗ್ ಅಲ್ಲಿ ಹೇಳಿದ್ರು, ಇಲ್ಲಣ್ಣ ನಾವೆಲ್ಲ ಸೇರ್ಕೊಂಡು ಮಾಡ್ಕೊಂತೀವಿ, ನೀವು ಜಾಗವನ್ನು ಕೊಡೋಣ ಅಂತಂದ್ರೆ ಅದೇ ಪ್ರಕಾರ ಮಾಡಿದ್ದೀರಾ. ಆದ್ರೆ ನಿಮ್ಮ ಕೋತಿ ಬುದ್ಧಿಗಳನ್ನ ನೀವು ಸರಿ ಮಾಡ್ಕೊಂಡಿಲ್ಲ ಅಂದ್ರೆ ನೀವೇನ್ ಸಮಾಜಕ್ಕೆ ಮಾರ್ಗದರ್ಶನ ತೆಗ್ತೀರಾ? ಎಲ್ಲಿ ನಿಮ್ ಸಮಾಜವನ್ನ ಕಟ್ಟತಕ್ಕಂಥ ಕೆಲಸ ಮಾಡ್ತೀರಾ? ಏನಕ್ಕೆ ನೀವು ಆದ್ಯತೆಗಳನ್ನ ಕೊಡ್ಬೇಕು? ಆದ್ಯತೆಗಳನ್ನ ನೀವು ಕೊಡ್ಲಿಲ್ಲ ಅಂದ್ರೆ ನೀವು ಯಾರಿಗೆ ನೀವು ಮಾರ್ಗದರ್ಶನ ನೀಡ್ತಕ್ಕಂಥ ಕೆಲಸಗಳನ್ನ ಮಾಡ್ತೀರಾ? ಯಾರೋ ಒಬ್ಬ ನನ್ನ ಕೈಲಿ ಆಗಲ್ಲ, ಯಾರೋ ಮಾಡ್ತೀರಾ ಮಾಡಿ ಅಂತ ಅವ್ರಿಗೆ ಸಹಕಾರ ಕೊಡ್ತಕ್ಕಂಥ ಮನೋಭಾವವನ್ನ ನೀವು ಬೆಳೆಸ್ಕೋಬೇಕು. ನಿಮ್ಮ ಸಮಾಜ ಅಂಬೇಡ್ಕರ್ 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 ಅಂತ ಹೇಳ್ತಕ್ಕೆ ನೀವೆಲ್ಲರೂ ಉದ್ಧಾರ ಆಗ್ತೀರಾ ಅಂದ್ರೆ ಅದು ನಿಮ್ಮ ಭ್ರಮೆ. ಅಂಬೇಡ್ಕರ್ ವಿದ್ಯಾಭ್ಯಾಸ ಕಲಿತಲೆ ಅವ್ರೇನಾದ್ರು ಈ ಸಮಾಜಕ್ಕೆ ಏನಾದ್ರು ಕೊಡ್ಬೇಕು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಅತ್ಯಂತ ಕಷ್ಟದಿಂದ ಅವ್ರ ಮೇಲೆ ಬಂದಿರ್ತಕ್ಕಂಥವ್ರು, ನಾನು ಪಟ್ಟಿರ್ತಕ್ಕಂಥ ಕಷ್ಟ ನನ್ನ ನಂಬಿರ್ತಕ್ಕಂಥ ಜನಕ್ಕೆ ಅಪಾರ್ದು ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ವಿದ್ಯಾಭ್ಯಾಸವನ್ನು ಕಲಿತು ಇವತ್ತು ಈ ಸಮಾಜ ಈ ರೀತಿ ಹೋಗ್ಬೇಕು ಅಂತಕ್ಕಂಥ ದಿಕ್ ತೋರಿಸಿರ್ತಕ್ಕಂಥ ವ್ಯಕ್ತಿಯ ಒಂದು ಆಚರಣೆ ಮಾಡುವಾಗ ನಿಮ್ಮ ನಡವಳಿಕೆಗಳನ್ನ ನೋಡಿದ್ರೆ ಬಹುಶಃ ಇನ್ನೊಂದ್ಸಾರಿ ಅಂಬೇಡ್ಕರ್ ಹುಟ್ಟು ಬಂದು ನಿಮ್ಗೆ ಹೇಳಿದ್ರೆ ನೀವು ಬದಲಾವಣೆ ಮಾಡ್ಕೊಳಕ್ಕೆ ನಮ್ಮ ಅಪ್ರಾಣೆ ಆಗಲ್ಲ. ಅವ್ರು ಬಂದು ಗೌರವವಾಗಿ ಮಾತನಾಡಿಸಿ ನಮ್ಮ ಮನೆಗೆ ಅರ್ಧ ಟೀ ಕೊಡ್ತಕ್ಕಂಥ ವ್ಯಕ್ತಿ. ನಿಮ್ಮನ್ನೆಲ್ಲಾ ನೋಡ್ತೀನಿ, ಇಲ್ಲಿ ಕೊಡಂಗಿ ಆಟ ಆಡ್ತಾ ಇರೋದು ನೋಡ್ತೀನಿ, ಇವ್ರನ್ನೂ ನೋಡ್ತೀನಿ. ಆಯ್ತು, ತಪ್ಪುಗಳಿದ್ರೆ ನಾನಿದ್ದೆ. ಯಾವಾಗ ಹೇಳೋದು ನೀವು? ನಿನ್ನೆ ದಿವಸ ಹೇಳ್ತೀನಿ. ನನಗೆ ನಿನ್ನೆ ದಿವಸ ಹೇಳಿದ್ರೆ ಸರಿ ಮಾಡಕ್ಕಾಗುತ್ತೆ? ಇವ್ರಿಗೆ ಹೇಳಿದ್ರೆ ಅವ್ರಿಗೆ ಬೇಜಾರು, ಅವ್ರಿಗೆ ಹೇಳಿದ್ರೆ ಇವ್ರಿಗೆ ಬೇಜಾರು. ಎಲ್ಲಿಗೆ ಹೋಗ್ತಾ ಇದ್ದೀರಿ ನೀವೆಲ್ಲ? ನೀವು ಎಲ್ಲಿ ನಿಮ್ಮನ್ನ ಈ ತರ ಇದ್ದೀರಿ, ನಿಮ್ಮನ್ನೆಲ್ಲ ತುಳಿತಲೇ ಇರ್ತಾರೆ. ಇನ್ನು ನಿಮ್ಮನ್ನ ಮ್ಯಾಲೆ ತಕ್ಕಂತೂ ಬಿಡಲ್ಲ. ನಾವಿದ್ದೀವಲ್ಲ, ನಾವು ನಿಮ್ಮನ್ನ ಮ್ಯಾಲೆ ತಕ್ಕ ಬಿಡಲ್ಲ, ಇನ್ನೂ ತುಳಿತೀವಿ. ನೀವು ಇದೇ ತರ ಇದ್ರೆ ಇನ್ನು ತುಳಿತಲೇ ಇರ್ತೀವಿ, ನಿಮ್ಮನ್ನ ಇನ್ನು ತುಳಿಸ್ಕೊತಲೇ ಇರ್ತೀರಾ. ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ಕೂಡ ಅಡಿಯಾಳಾಗ್ತೀರಾ. ನಿಮ್ಗೆ ಯಾರು ಬೆಲೆ ಕೊಡ್ತಕ್ಕಂಥದ್ದನ್ನ ಮಾಡಲ್ಲ. ಯಾವುದೋ ಒಂದು ಕಾರ್ಯಕ್ರಮ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರೂ ಸೇರಿ, ಅದು ವಿಶೇಷವಾಗಿ ನಿಜಗುಣ ಪ್ರಭು ಮಹಾಸ್ವಾಮಿಗಳನ್ನ ಕರೆಸಿದ್ದೀರಾ. ಬಹುಶಃ ಅವ್ರಿಗೆ ಗೊತ್ತಿದೆಯೋ ಗೊತ್ತಿಲ್ಲ, ಇಲ್ಲಿ ಮೂಲ ಎಲ್ಲ ನನಗೆ ಗೊತ್ತಿದ್ದದೆ ನಾನು ಮಾತಾಡ್ತಾ ಇದ್ದೀನಿ. ಆದ್ರೆ ಅಂತ ಮಹಾನುಭಾವರು ಬಂದಂತ ಸಂದರ್ಭದಲ್ಲಿ ಎಲ್ಲರೂ ಸೇರಿ ಅವರ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಕ್ಕಂಥದ್ದು ನಮ್ಮ ಧರ್ಮ ಅಂತ ನಾವು ಭಾವಿಸ್ಬೇಕಾಗುತ್ತೆ. ನಾನು ವಿಶೇಷವಾಗಿ ಯೂಟ್ಯೂಬ್ ಅಲ್ಲಿ ವಾಟ್ಸಪ್ ಅಲ್ಲಿ ಅವ್ರನ್ನ ಕಾರ್ಯಕ್ರಮಗಳನ್ನ ನೋಡ್ತಾ ಇದ್ದೀನಿ. ಬಹುಶಃ ಇನ್ನೊಬ್ಬ ಸಮಾಜ ಪರಿವರ್ತನೆಯ ವ್ಯಕ್ತಿ ಈ ಸಮಾಜಕ್ಕೆ ಹುಟ್ಟಿದ್ದಾರೆ ಅಂತಕ್ಕಂಥ ಭಾವನೆ ನನಗೆ ಅವರ ಭಾಷಣವನ್ನ ಕೇಳಿದಾಗ ನನಗೆ ಅನುವರಿಕೆ ಆಗುತ್ತೆ. ಅಂತ ಸಮಾಜವನ್ನ ಪರಿವರ್ತನೆ ದಿಕ್ಕಿನಲ್ಲಿ ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು. ಈ ಸ್ವಾಮೀಜಿಗಳು ನಮ್ಮನ್ನ ಶೋಷಣೆ ಮಾಡ್ತಾರೆ, ಪತ್ತೆಗೆ ಕೂತ್ಕೊಂಡು ಇನ್ನೊಂದು ಸ್ವಾಮೀಜಿ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಅವ್ರು ಎಷ್ಟು ದಮ್ಮಿರ್ಬೇಕು, ಎಷ್ಟು ಕೆಚ್ಚಿರ್ಬೇಕು, ಎಷ್ಟು ನೋವಿರ್ಬೇಕು, ಈ ಸಮಾಜ ಪರಿವರ್ತನೆ ಮಾಡ್ಬೇಕು ಅಂತಕ್ಕಂಥ ಎಷ್ಟು ದೊಡ್ಡ ಆಕಾಂಕ್ಷೆಯನ್ನು ಅವ್ರು ಇಟ್ಕೊಂಡಿರ್ಬೇಕು ಅಂತಕ್ಕಂಥದ್ದು ನಾವೆಲ್ಲ ಗಮನಿಸ್ಬೇಕಾಗುತ್ತೆ.